ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಜಲಕ್ಷಾಮ ಹೆಚ್ಚಾಗ್ತಾನೆ ಇದೆ. ಕುಡಿಯುವ ನೀರಿಗೂ ಕೆಂಚೇನಹಳ್ಳಿ ಜನ ಪರದಾಡ್ತಾ ಇದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿದ್ದಾವೆ. ನೀರಿಲ್ಲ ಅನ್ನೋ ಕಾರಣಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಬಂದ್ ಮಾಡಲಾಗಿದೆ. ಕುಡಿಯೋದಕ್ಕೂ ಸಹ ಜನ ಪರದಾಡ್ತಾ ಇದ್ದಾರೆ ನೀರಿಗಾಗಿ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೆಂಚೇನಹಳ್ಳಿ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಬರ್ತಾರೆ, ನಮ್ಮ ಸಮಸ್ಯೆ ಕೇಳಲ್ಲ. ಕುಡಿಯುವ ನೀರಿಗೆ 2 ಕಿಲೋಮೀಟರ್ ದೂರ ಹೋಗಬೇಕು. ಕೆಂಚೇನಹಳ್ಳಿಯ ಟ್ಯಾಂಕರ್ ಮಾಫಿಯಾ ಹೆಚ್ಚಾಗಿದೆ. ಇಲ್ಲಿ ಒಂದು ಟ್ಯಾಂಕರ್ಗೆ 1,000 ರೂಪಾಯಿ ನೀಡಬೇಕು. ಮನೆ ಮಾಲೀಕರು ಎಷ್ಟು ಅಂತ ನೀರು ಹಾಕಿಸಿ ಕೊಡ್ತಾರೆ ಅಂತ ಇಲ್ಲಿನ ನಿವಾಸಿಗಳು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ನೀರಿನ ಸಮಸ್ಯೆ ಆರಂಭವಾಗಿದ್ದು ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಸದ್ಯಕ್ಕೆ RR ನಗರದ ಕೆಂಚೇನಹಳ್ಳಿ ವಾರ್ಡ್ನಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರಬಹುದು ಶುದ್ಧ ಕುಡಿಯುವ ನೀರಿನ ಘಟಕ ಯಾವ ರೀತಿಯಾಗಿ ಮುಚ್ಚಲ್ಪಟ್ಟಿದೆ ಅಂತ ಹೇಳಿ. ಇಡೀ ಏರಿಯಾಗಳಲ್ಲಿ ಶುದ್ಧ ನೀರಿನ ಘಟಕ ಯಾವುದೂ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಏರಿಯಾದ ಜನ ಅಟ್ಲೀಸ್ಟ್ ಕುಡಿಯುವ ನೀರಿಗೂ ಕೂಡ ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇರುವಂತಹ ಸ್ಥಿತಿಯಲ್ಲಿದ್ದಾರೆ. ಇದು ಸದ್ಯಕ್ಕೆ ಬೇಸಿಗೆ ಆರಂಭಕ್ಕೆ ಮೊದಲು ಇದೇ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ನೋಡ್ತಾ ಇರಬಹುದು. ಈ ಒಂದು ಜಾಗದಲ್ಲಿ ಹಿಂದೆ ಬೋರ್ ಇತ್ತು, ಪಂಪ್ ಮಾಡುವಂತ ಬೋರ್ ಇತ್ತು. ಆದ್ರೆ ಈ ಒಂದು ಬೋರ್ ಅನ್ನ ಮುಚ್ಚಿ ಅದೇ ಜಾಗದಲ್ಲಿ ಈ ತರದೊಂದು ಪರಿಶುದ್ಧವಾದಂತಹ ನೀರನ್ನ ಕೊಡುವಂತ ಉದ್ದೇಶದಲ್ಲಿ ನೀರಿನ ಘಟಕ ಸ್ಥಾಪಿಸಲಾಗಿದೆ. ಇದೀಗ ಮುಚ್ಚಲ್ಪಟ್ಟಿದೆ. ಇಡೀ ಏರಿಯಾದ ಜನ ನಮಗೆ ಕುಡಿಯುವ ನೀರಿಲ್ಲ ಅಂತ ಹೇಳಿ ನಮ್ಮ ಜೊತೆಗೆ ಇವತ್ತು ಸಮಸ್ಯೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್, ಏನಾಗಿದೆ ಸರ್ ಈ ಏರಿಯಾದಲ್ಲಿ ಸಮಸ್ಯೆ ಏನಾಗಿದೆ ಸರ್? ಸರ್, ಇಲ್ಲಿ ಇದು 1.5 ವರ್ಷ ಆಯ್ತು ಮುಚ್ಚಿ. ಇದು ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ನಾವೊಂದು 500 ರೂಪಾಯಿ ರೀಚಾರ್ಜ್ ಮಾಡಿದ್ದು ಹಂಗೆ ಇದೆ, ಕಾರ್ಡ್ ಅದೇ ತರ ಮನೆಯಲ್ಲಿದೆ. ಮತ್ತೆ ಪಕ್ಕದ ಹೋದ್ರೆ ಯಶವಂತಪುರ ವಾರ್ಡು ಅಲ್ಲೊಂದಿತ್ತು, ಇಲ್ಲಿವರೆಗೂ ಹೆಂಗೋ 5 ರೂಪಾಯಿ ಕಾಯಿನ ಹಾಕಿದ್ರೆ ಬರ್ತಾ ಇತ್ತು. ಇವತ್ತು ಅದು ಮುಚ್ಚಿದ್ದಾರೆ. ಇವಾಗ 2-3 ವರ್ಷದಿಂದ ನಮ್ಗೆ ನೀರಿಂದು ತೊಂದರೆ ಆಗೋಗ್ಬಿಟ್ಟಿದೆ. ನೀರುಗಳು ಬರ್ತಾ ಇಲ್ಲ. ಸುಮ್ನೆ ಏನೋ ಸಿಹಿ ನೀರು ಕೊಡ್ತಾ ಇಲ್ಲ, ಉಪ್ಪು ನೀರು ಕೊಡ್ತಾ ಇಲ್ಲ. ಇಲ್ಲಿ ನೀರಿಂದು ಅಂತ ಹಾಕಿದ್ರು ಅದು ಬಿಚ್ಕೊಂಡು ಹೋಗ್ಬಿಟ್ರು. ಇವಾಗ ಕುಡಿಯಕ್ ನೀರ್ ಇಲ್ದಿರೇನೆ ಸುಮ್ನೆ ಜನಗಳು ಅಲಿಬೇಕು. ಈ ಮೋರಿಗಳಂತೂ ಇದ್ದಿದ್ದು ಅಧ್ವಾನ ಆಗೋಯ್ತು. ಮನೆಗಳ ಹತ್ರ ಇರಕ್ಕಾಗಲ್ಲ. ಇಷ್ಟೊಂದೆಲ್ಲ ತೊಂದರೆಗಳಾಯ್ತಾವೆ. ಯಾರು ಬಂದು ಎಲೆಕ್ಷನ್ ಗೆದ್ದೆ ಅಂತ ಬರ್ತಾರೆ ಹೊರತು ಯಾರು ಬಂದು ಏನು ಮಾಡ್ತಾ ಇಲ್ಲ. ಈ ನೀರು ಕಾವೇರಿ ನೀರು ಕುಡಿತೀವಿ, ಇದನ್ನು ಕುಡಿತೀವಿ, ಬೋರ್ ನೀರು ಎಲ್ಲ ಬೇಕು ಸರ್. ಜನಗಳಿಗೆ ಅದನ್ನೇ ಎಲ್ಲರಿಗೂ ಬಹಳ ತೊಂದರೆ ಆಗ್ಬಿಟ್ಟಿದೆ ನೀರಿಂದಾನೆ. ನೀರಿಲ್ದೆ ಜನಗಳು ಏನ್ ಮಾಡಕ್ಕಾಗುತ್ತೆ? ಅವ್ರು ಚೆನ್ನಾಗಿದ್ರೆ ತಾನೇ ಇವ್ರುಗಳು ನಾಳೆ ದಿವಸ ಬಂದು ಓಟ್ ಕೇಳೋದು ಮನೆ ಬಾಕ್ಲಿಗೆ. ಓಟ್ ಕೇಳೋದು, ಓಟ್ ಬೇಕಾದಾಗ ಮಾತ್ರ ಎಲ್ಲವನ್ನ ಮನೆ ಹತ್ರ ಬರ್ತಾರೆ. ಇವಾಗ ಯಾವನಾರ ಬರ್ತಾರ? ಒಬ್ರಿಗೆ ಏನಾರ ತೊಂದರೆ ಇದೆ ಬರ್ತಾರ? ಯಾವನಾರ? ಯಾರು ಬರಲ್ಲ. ಅವ್ರವ್ರ ಮನೇಲಿ ಅವ್ರು ಇರ್ತಾರೆ ಅಷ್ಟೇ ಸರ್, ಯಾರು ಬರಲ್ಲ. ಇವಾಗ ಮೇನ್ ಆಗಿ ನೀರ್ ಬೇಕಿಲ್ಲ. ಒಂದು ವಾರಕ್ಕೆ 3 ಲೀಟರ್ 3 ಟ್ಯಾಂಕರ್ 4 ಟ್ಯಾಂಕರ್ ನೀರ್ ಬೇಕು. ಅದು 6,000 ತತ್ತಾನೆ, 4,500 ತತ್ತಾನೆ ನೀರ ಯಾವ ಮೂಲೆ ಬಿಡ್ತಾನೆ ಅವನು? ಈಗ ಒಂದು ಮನೆಯಲ್ಲಿ 5-6 ಮನೆಗಳು ಇರ್ತವೆ. ಒಂದು ಟ್ಯಾಂಕರ್ ಗಾಡಿ ಯಾವ ಮೂಲೆಗಾಯ್ತು ಯೋಚನೆ ಮಾಡಿ ಹೋಲಿ. ಭಾರಿ ಸಮಸ್ಯೆ ಆಗೋಗ್ಬಿಟ್ಟಿದೆ. 1,500 ರೂಪಾಯಿ ತಗೋತಾವ್ರೆ ಒಂದು ಟ್ಯಾಂಕರ್ ಗಾಡಿ ನೀರಿಗೆ. ಎಲ್ಲಿಂದ ತಂದ್ಕೊಡೋದು? ಸದ್ಯಕ್ಕೆ ಇದು ಈ ಸಮಸ್ಯೆ ಇಡೀ ಬೆಂಗಳೂರಿನಲ್ಲಿದೆ. ಅದರಲ್ಲೂ ಕೂಡ ಈ ಒಂದು ಕೆಂಚೇನಹಳ್ಳಿ ವಾರ್ಡ್ನಲ್ಲಿ ಎಲ್ಲ ಕುಡಿಯುವ ನೀರಿನ ಘಟಕಗಳು ಕೂಡ ಸ್ತಬ್ಧವಾಗಿದೆ. ನೀರು ಹುಡುಕೊಂಡು ಜನ 2-3 ಕಿಲೋಮೀಟರ್ ಅಲಿಯುವಂತ ಪರಿಸ್ಥಿತಿಯಾಗಿದೆ. ಇದು ಎಲ್ಲೋ ಆಗಿರೋದಲ್ಲ, ಬೆಂಗಳೂರಿನಲ್ಲಾಗಿರೋದು. ಅಕ್ಷರಶಃ ಇದು ಬೆಂಗಳೂರಿನ ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿಯನ್ನ ನಾವು ಆರಿಸಿದಂತ ಜನಪ್ರತಿನಿಧಿಗಳ ಬಳಿ ಹೋಗಿ ಹೇಳಿದ್ರೆ ಅವರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನಮೂರ್ತಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.